ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬೆಳಿಗ್ಗೆನೇ ಎಲ್ಗಪ್ಪ ರೆಡಿ ಆಗ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ ನಾನು ನಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹಂಗಾಗ್ಬಿಟ್ಟು ಬೆಳಿಗ್ಗೆನೇ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡೆ. ಬಟ್ ಕೆಲಸ ಇದ್ದಿದ್ದರಿಂದ ಮನೆ ಕೆಲಸ ಲೇಟ್ ಆಗೋಯಿತು. ಸೊ ಹಂಗಾಗಿ ಹೇರ್ ಕೂಡ ಡ್ರೈ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಹಾಗೆ ಕೂಮ್ ಮಾಡಿಕೊಂಡೆ. ಸೊ ಹೇಗೆ ಕಾಣ್ತಾ ಇದ್ದೀನಿ? ಸೊ ನಾನು ಅಮ್ಮ ಹೊರಟ್ವಿ. ಲೇಟಾಗಿತ್ತು, 1:30ಗೆ ಬಸ್ ಇತ್ತು. ಹಂಗಾಗ್ಬಿಟ್ಟು ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಬಸ್ ಕೂಡ ಸಿಕ್ತು. ನಾನು ಕೂಡ ಬಂದಿರಲಿಲ್ಲ, ತುಂಬ ದಿನ ಆಗೋಗಿತ್ತು. ನನ್ನ ತಂಗಿರನ್ನೆಲ್ಲ ಮೀಟ್ ಮಾಡಿಬಿಟ್ಟು ಎಕ್ಸಾಮ್ಸ್ ಎಲ್ಲ ಇತ್ತು, ಹಂಗಾಗ್ಬಿಟ್ಟು ಬರೋದಕ್ಕಾಗಿಲ್ಲ. ಹಂಗಾಗಿ ನಾನು ಅಮ್ಮ ಬಂದ್ವಿ. ಸೊ ನೋಡಿ, ಮನೆಗೆ ಬಂದ ತಕ್ಷಣ ನಮ್ಮ ಅಕ್ಕನ ಮಗಳು ವೆಲ್ಕಮ್ ಮಾಡ್ತಾ ಇದ್ದಾಳೆ. ಸೊ ತುಂಬ ದಿನ ಆಗೋಗಿತ್ತು ಈ ಥರ ಕಸಿನ್ಸ್ ಎಲ್ಲ ಸೇರಿಕೊಂಡು ಮಾತಾಡಿ ಜೋಕ್ ಮಾಡ್ಕೊಂಡಿರೋದು. ಸೊ ಹಾಗೆ ನಮ್ಮ ತಂಗಿರು ಕೂಡ ಅಷ್ಟೇ, ಆಗಿನ ಸ್ಕೂಲಿಂದ ಬಂದಿದ್ದರು. ಅವರು ಕೂಡ ನಮ್ಮ ಜೊತೆ ಇದ್ದರು. ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಅಕ್ಕ ಅವರೆಲ್ಲ ಜೋಕ್ ಮಾಡ್ಕೊಂಡು ಕೂತಿದ್ರು. ಹಾಗೆ ನಮ್ಮ ಪಾಪು ಕೂಡ ಅಷ್ಟೇ, ನಮ್ಮ ಅಕ್ಕನ ಪಾಪು ಮಲ್ಕೊಂಡಿತ್ತು ಅಂತ ಹೇಳ್ಬಿಟ್ಟು ಅವಳು ಕೂತ್ಕೊಂಡು ನಮ್ಮ ಜೊತೆ ಮಾತಾಡ್ತಾ ಇದ್ಲು. ನಮ್ಮ ಅಕ್ಕ ಭಾವ ಕೂಡ ಅಷ್ಟೇ ಆಗಿನ್ನೂ ಬಂದಿದ್ದರು. ನಾನು ಅಕ್ಕ ಸೈಡಲ್ಲಿ ಕೂತ್ಕೊಂಡು ಹಳೆ ಫೋಟೋಸ್ ನೋಡಿಕೊಂಡು ಜೋಕ್ ಮಾಡ್ಕೊಂಡು ಕೂತಿದ್ವಿ. ನಮ್ಮ ಅಕ್ಕ ನನ್ನ ತಂಗಿಗೆ ವ್ಲಾಗ್ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಹಾಗೆ ಕ್ಯಾಶುಯಲಾಗಿ ವಿಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ. ಏನಾದರೂ ಮಾತಾಡಿ ಅಂದರೆ ಯಾರೂ ಮಾತಾಡ್ತಾ ಇರಲಿಲ್ಲ. ಸೊ ನಮ್ಮ ಅಕ್ಕಂಗೆ ಆಮೇಲೆ ಗೊತ್ತಾಯಿತು ಇವಳು ವ್ಲಾಗಿಗೆ ಹಾಕ್ತಾಳೆ ಅಂತ. ಎದ್ದೇ ಹೋಗ್ಬಿಟ್ಲು ಅವಳು. ಅದೇ ಗ್ಯಾಪಲ್ಲಿ ನನ್ನ ತಂಗಿ ಒಂದು ವೀಡಿಯೋ ಮಾಡಿಬಿಟ್ಟಿದ್ದಾಳೆ, ನಮಗೆ ಗೊತ್ತಿಲ್ಲದೆ ಹಾಗೆ. ನಮ್ಮ ಅಕ್ಕ ಭಾವ ಕೂಡ ಹೊರಟರು. ಅವ್ರು ಆವಾಗಲೇ ಹೋಗ್ತೀನಿ ಅಂತಿದ್ರು. ಒಂದು 2 hours ಬಿಟ್ಟು ಹೋಗಿ ಅಂತ ಹೇಳಿದ್ದಕ್ಕೆ ಒಂದು ಸ್ವಲ್ಪ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊರಟರು ಅವರು. ಸೊ ಅವ್ರನ್ನ ಕಳಿಸ್ಕೊಡೋದಕ್ಕೆ ನಾವೆಲ್ಲರೂ ಹೊರಗಡೆ ಬಂದಿದ್ವಿ. ಸೊ ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿ ನನ್ನ ತಂಗಿ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ. ಸೊ ಇವ್ರದ್ದು ಕೂಡ ನಮ್ಮ ಅಕ್ಕ ಭಾವಂದು ರೀಸೆಂಟ್ ಮ್ಯಾರೇಜು ಒಂದು 4-5 months ಆಯಿತು ಅಷ್ಟೇ. ಸೊ ಇವ್ರನ್ನ ಕಳಿಸ್ಕೊಡೋದಕ್ಕೆ ನೋಡಿ ನಮ್ಮ ಅಕ್ಕನ ಮಗಳು ಮೇಲೆ ನಿಂತ್ಕೊಂಡು ಬಾಯ್ ಮಾಡ್ತಾ ಇದ್ದಾಳೆ. ಸೊ ಬಾಯ್. ನಾವು ಕೂಡ ಹೊರಟ್ವಿ ಅಲ್ಲಿಂದ ಒಂದು 5:30 ಅನ್ನೋ ಹಾಗೆ. ಅಲ್ಲಿ ಅಕ್ಕನ ಪಾಪು ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊರಟ್ವಿ ನಾನು ಅಮ್ಮ. ಹಾಗೆ ಮನೆಗೆ ಹೋಗಬೇಕಾದ್ರೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದನ್ನು ನೋಡಿದೆ. ಏನಪ್ಪ ಇದೆಲ್ಲ ಪ್ರಿಪ್ರೇಷನ್ ಅಂತ ಅಂದರೆ, ನಮ್ಮೂರಲ್ಲಿ ಹಿಂದೂ ಮಹಾಸಭಾ ಗಣಪತಿ ಬಿಡೋದ್ರಿಂದ DJ ಸೆಟ್ ಎಲ್ಲ ಹಾಕಿಸಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಅದರದ್ದು ವ್ಲಾಗ್ ಮಾಡೋಕ್ಕಾದರೆ ಮಾಡಿಬಿಟ್ಟು ಹಾಕ್ತೀನಿ. ಸೊ ನಾನು ಕೂಡ ಮನೆಗೆ ಬಂದೆ. ಒಂದು 6:30 ಆಗಿತ್ತು. ಹೋಪ್ ಎಲ್ರಿಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.